ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ನಾನು ಕಡಲೆಬೇಳೆ ಹೋಳಿಗೆ ಮಾಡಾಕತ್ತೀನಿ ರೀ. ಬರ್ರಿ ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ನಾನು ಮೊದಲು ಕಡಲೆಬೇಳೆನ ಕುಕ್ಕರಿಗೆ ಹಾಕಿ ಬೇಯಕ್ಕಿಡ್ತೀನಿ. ನಾನು ಅರ್ಧ kg ಹೊಸ ಕಡಲೆಬೇಳೆ ತೊಗೊಂಡೇನಿ. ಈಗ ನೀರು ಹಾಕಿ ಇದನ್ನು ಕಾಯ್ಕಿಡಮ್ಮ. ಇದಕ್ಕೆ ಒಂದು ಹನಿ ಎಣ್ಣೆ ಹಾಕಿಡನ್ರಿ. ಈಗ ಗ್ಯಾಸ್ ಮೇಲೆ ನಾವು ಇದನ್ನ ಒಂದು ಸೀಟಿ ಬರಕ ಇಟ್ಕೊಳ್ಳೋಣ್ರಿ. ಒಂದು ಸೀಟಿ ಹೊಡ್ಸ್ಕೊಂಡ್ವಿ ಅಂದ್ರೆ ಸಾಕು. ಭಾಳ ಸೀಟಿ ಹೊಡ್ಸ್ಕೊಳ್ಳೋದು ಬೇಡ, ಯಾಕಂದ್ರೆ ಬ್ಯಾಳೆ ಮೆತ್ತಗೆ ಬೆಂದ್ಬಿಡ್ತಾವೆ. ನಾವೀಗ ಬ್ಯಾಳಿನ ಬೇಯಕ್ಕಿಟ್ಟೇವಿ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ್ರಿ. ನಾನು ಒಂದು ಕಪ್ಪಿನಷ್ಟು ಚಿರೋಟಿ ರವೆ ತೊಗೊಂಡೀನಿ. ನಾನು ಮೈದಾ ಹಿಟ್ಟು ಸಾಣಿಸಿ ಇಟ್ಕೊಂಡಿದ್ದೆ, ಒಂದು ಅರ್ಧ ಕಪ್ ತೊಗೊಳಕತ್ತೀನಿ ರೀ. ಈಗ ಚೆಂದಾಗಿ ಕಲಿಸ್ಕೊಳ್ಳೋಣ್ರಿ. ಸ್ವಲ್ಪ ತೆಳುವಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ನಾನು ಇಷ್ಟು ತೆಳುವಾಗಿ ಕಲಿಸ್ಕೊಂಡೀನಿ. ಈಗ ಇದಕ್ಕೆ ಎಣ್ಣೆ ಹಾಕಿ ಇಡ್ತೀನಿ. ಇದನ್ನ ನೆನೆಯೋದಕ್ಕೆ ಬಿಡ್ತೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇದನ್ನು ಸ್ವಲ್ಪ ಕಲಿಸಿಟ್ಕೊಂಡು ಇದು ಚೆಂದಾಗಿ ನೆನ್ಪಲ್ಲಿ ಅದು ನೆಂದಿಂದೆ. ಈಗ ಅದು ನೆನೆಯವರೆಗೂ ಒಂದು ತಾಟ್ ಮುಚ್ಚಿಡೋಣ. ನೋಡಿ, ಈಗ ಕುಕ್ಕರ್ ಸಿಟಿ ಸಾಕು. ಒಂದು ಸಿಟಿ ಹೊಡ್ಸ್ಕೊಂಡ್ವಿ ಅಂದ್ರೆ ಬ್ಯಾಳೆ ಬೆಂದಿರ್ತಾವ. ನೋಡಿ, ಈಗ ಬೇಳೆ ಬೆಂದವು. ಒಂದು ಸಿಟಿ ಹೊಡಿಸಿ ಸಿಟಿ ಆರೋವರೆಗೂ ಬಿಟ್ವಿ ಅಂದ್ರೆ ಈ ರೀತಿಯಾಗಿ ಬ್ಯಾಳೆ ಬೆಂದಿರ್ತಾವೆ. ಈ ರೀತಿಯಾಗಿ ಬೆಂದು ಅಂದ್ರೆ ಸಾಕು. ನಾವೀಗ ಇದನ್ನೊಂದು ಪಾತ್ರೆಗೆ ಹಾಕೊಳ್ಳೋಣ. ನೋಡಿ, ನಾನು ಬ್ಯಾಳಿನ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡೇನಿ. ಈಗ ಅದನ್ನು ಸೋದಿಸ್ಕೊತೀನಿ. ನೀರೆಲ್ಲ ಸೋದಿಸ್ಕೊತೀನಿ. ಈಗೆಲ್ಲ ನೀರೆಲ್ಲ ಸೋದಿಸ್ಕೊಂಡೆ. ನೋಡಿ, ಈಗ ಇದಕ್ಕೆ ಬೆಲ್ಲ ಹಾಕೊಳ್ಳೋಣ. ನೋಡಿ, ಬ್ಯಾಳಿನ ಒಂದು ನೀರಿಲ್ದಂಗೆ ಎಲ್ಲ ಸೋದಿಸ್ಕೊಂಡೇನಿ. ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ನಾನು ಬೆಲ್ಲನ ಈ ರೀತಿ ಸಣ್ಣದಾಗಿ ತುರಿದಿಟ್ಕೊಂಡೀನಿ. ಈ ಬೆಲ್ಲದೊಳಗೆ ಏನು ಕಸರಲ್ರಿ, ಹಂಗಾಗಿ ನಾನು ಬೆಲ್ಲ ಡೈರೆಕ್ಟ್ ಹಾಕ್ಕೊಳಕತ್ತೀನಿ. ಈಗ ನಾವು ಸಣ್ಣ ಉರಿ ಒಳಗೆ ಇದನ್ನು ಚೆಂದಾಗಿ ಕಲಿಸ್ಕೊಳ್ಳೋಣ. ಇದು ಬೆಲ್ಲ ಚೆಂದಾಗಿ ಕರಗಿ ಕುದಿ ಬರಲಿ ರೀ. ನೋಡಿ, ಈ ರೀತಿ ಬೆಲ್ಲ ಚೆಂದಾಗಿ ಕರಗಬೇಕು. ಇನ್ನು ಕರಗಿಲ್ಲ, ಇದು ಕರಗಿ ಕುದಿ ಬರ್ಬೇಕ್ರಿ. ನೋಡಿ, ಈಗ ಕುದಿ ಬರಾಕತ್ತಿ. ಈಗ ಇದಕ್ಕೆ ನಾನು ಒಣ ಶುಂಠಿ ಪೌಡ್ರ್ ಹಾಕ್ಕೊಳ್ತೀನಿ. ಒಣ ಶುಂಠಿ ಪೌಡ್ರ್, ಏಲಕ್ಕಿ, 2 ಏಲಕ್ಕಿ ಹಾಕೊಳ್ಳೋಣ. ಬೆಲ್ಲದೊಳಗೆ ಬ್ಯಾಳಿ ಈ ರೀತಿ ಕುದಿ ಬಂದು ಅಂದ್ರೆ ಹೋಳಿಗೆ ಭಾಳ ಟೇಸ್ಟ್ ಆಗಿಬಿಡ್ತಾವ್ರಿ. ಈ ರೀತಿ ಬೆಲ್ಲದೊಳಗೆ ಬ್ಯಾಳಿ ಕುದಿಬೇಕು, ಚೆಂದಾಗಿ ಬರ್ತಾವೆ. ನೋಡಿ, ಈ ರೀತಿ ಕುದಿ ಬರುತ್ತೆ.
ಇದನ್ನು ನಾವೀಗ ಸಾಕು. ಇದನ್ನು ಸ್ಟವ್ ಆಫ್ ಮಾಡನ್ರಿ. ಮಾಡಿ ಸ್ವಲ್ಪ ಒಂದು 5 ನಿಮಿಷ ಆರಾಗಿ ಬಿಡನ್ರಿ. ಯಾಕಂದ್ರೆ ರುಬ್ಕೊಳ್ಬೇಕು. ಅದಕ್ಕೆ ನೋಡಿ ನಾವೀಗ ಹೂರ್ಣ ರುಬ್ಕೊಳ್ಳೋಣ. ಈಗ ನಾವು ಹೂರ್ಣನ ರುಬ್ಕೊಳ್ಳೋಣ. ಬಿಸಿ ಐತಿ. ಮಿಕ್ಸ್ಯಾಗ ರುಬ್ಬೋದಕ್ಕಿಂತ ಹೂರ್ಣನ ಕಲ್ಲಾಗ ರುಬ್ಬೋದು ಭಾಳ ಚಲೋ ರೀ. 5 ನಿಮಿಷದಾಗ ನುಣ್ಣಗಾಕೈತಿ. ಮಿಕ್ಸ್ಯಾಗ ರುಬ್ಬಿದ್ದು ತರಿಯಾಗಿ ಬರ್ತೈತಿ. ಇದ್ರೊಳಗೆ ಚೆಂದಾಗಿ ನುಣ್ಣಗಾಗಿ ಬರ್ತೈತಿ. ನೋಡಿರಿ ಈ ರೀತಿಯಾಗಿ ಬಂದೈತಿ. ಹಿಂಗೆ ಉಂಡಿಯಾಗಿ ಮಾಡ್ಕೋಬೋದು. ಗಟ್ಟಿಯಾಗಿ ಬಂದೈತಿ ನೋಡಿ. ಈಗ ಇದನ್ನ ನಾವು ತಕ್ಕೊಳ್ಳೋಣ. ನೋಡಿ ಈಗ ನುಣ್ಣಗಾಗೈತಿ. ನಾವು ಇದನ್ನ ಎಲ್ಲ ತಕ್ಕೊಳ್ಳೋಣ ಚೆಂದಾಗಿ. ನೋಡಿ ಇದನ್ನೆಲ್ಲ ತಕ್ಕೊಂಡೆ. ನೋಡಿ ಹಿಟ್ಟು ಈ ರೀತಿ ನೆಂದೈತಿ. ನೋಡಿ ಈ ರೀತಿಯಾಗಿ ನೆಂದೈತಿ. ಈಗ ನಾವು ಹೋಳಿಗೆ ತಟ್ಕೊಳ್ಳೋಣ. ನಾನು ಹೋಳಿಗೆ ಶೀಟಿಗೆ ಎಣ್ಣೆನ ಈ ರೀತಿಯಾಗಿ ಹಚ್ಕೊಳತ್ತೀನಿ. ಈಗ ಹಂಚಿಗೆ ಹಾಕ್ಕೊಳ್ಳೋಣ. ಬರೀ ನಾನು ಹಂಚ್ಕಾಯಿ ಹಾಕಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಈಗ ನಾವು ಒಳ್ಳೆ ಚಕ್ಕೋಣ. ಈಗ ಒಂದು ತಾಟಿಗೆ ಸರ್ವ್ ಮಾಡ್ಕೊಂಡ್ರೆ ನೋಡಿ ಹೋಳಿಗೆ ಈ ರೀತಿ ಬಂದಾವು. ಮಾವಿನ ಹಣ್ಣಿನ ಸೀಕರ್ಣಿ ಜೊತೆ ಹೋಳಿಗೆನ ತಿನ್ನೋಣ ಬರ್ರಿ. ಹೋಳಿಗೆ ತುಂಬ ರುಚಿಯಾಗಿ ಬಂದವ್ರಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.